ನಾನು ಫಸ್ಟ್ ಕಾಲ್ ಬಂದಾಗ ವಾಕ್ ಮಾಡ್ತಾ ಇದ್ದೆ, ನಮ್ಮ ಮನೆ ಕಾರಿಡಾರಲ್ಲೇ ವಾಕ್ ಮಾಡ್ತಾ ಇದ್ದೆ. ಆವಾಗ ಇಲ್ಲ ಸರ್ ಈ ಥರ ಮಗ ಇದ್ದಾನೆ, ಸೊ ಸ್ವಲ್ಪ ಕಷ್ಟ ಆಗುತ್ತೆ ಅಂತೆಲ್ಲ. ಹೌದಾ ಮೇಡಮ್, ನೋಡಿ ಮೇಡಮ್ ನಿಮ್ಗೆ ಯಾವಾಗನ ಅಕಸ್ಮಾತ್ ಮೈಂಡ್ ಚೇಂಜ್ ಮಾಡೋದು ನನಗೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಇಟ್ಟರು. ಆ ಮಾತು ನನಗೊಂದು 3-4 ಮಂತ್ಸ್ ಇಟ್ ವಾಸ್ ಅ ರ್ಯಾಂಡಮ್ ಕಾಲ್. ಬಟ್ ಆ ರ್ಯಾಂಡಮ್ ಕಾಲ್ ನಂಗೊಂದು 3-4 ಮಂತ್ಸ್ ನನ್ನ ಕಿವಿಲಿ ಹಾಗೆ ಇತ್ತು, ನೀವು ಮತ್ತೆ ಮಾಡಬೇಕು. ಯಾಕೆಂದರೆ ಒಬ್ಬರು ಕಲಾವಿದರಿಗೆ ಒಂದು ಏನಂತಾರೆ, ಒಂದು ಆಸೆ ತೋರಿಸಿ ಬಿಡೋದು ಅಂತಾರೆ. ಐ ವಾಸ್ ಔಟ್ ಆಫ್ ಇಟ್. ಹಾಗೆ ಹೇಳಿದ್ರಲ್ವ ಅವ್ರು ಹಾಗೆ ಹೇಳಿದ್ರಲ್ವಾ ಅಂತ. ಅದಾದ 3-4 ಮಂತ್ಸ್ ಆದ್ಮೇಲೆ ಮತ್ತೆ ಕಾಲ್ ಮಾಡಿ ಅದೇ ಒನ್ಸ್ ಅಗೇನ್ ಸ್ಪೋಕ್ ಟು ಮೀ. ಅವಾಗ ಒಂಚೂರು ಅದೇ ಮನೆಯಲ್ಲೆಲ್ಲ ನಾನು ಸೆಟಲ್ಮೆಂಟ್ ಮಾಡಬೇಕಿತ್ತಲ್ಲ ಮಗಂದು ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಒಂದು 3-4 ಇಯರ್ಸ್ ಆದಮೇಲೆ ನಾನು ಮತ್ತೆ ಕಂಬ್ಯಾಕ್ ಥರ ಮಾಡ್ತಾ ಇರೋದು. ಸೊ ಹಾಗೆಲ್ಲ ಮಾಡಿ ನಾನು ಆ್ಯಕ್ಚುಲಿ ಶ್ರವಂತ್ ಅವ್ರು ಮಾತಾಡಿದ್ದಕ್ಕೆ, ಶ್ರವಂತ್ ಅವರ ಒಂದು ಕತೆ ಎಲ್ಲ ಹೇಳಿದ್ದಕ್ಕೆ ಬಂದಿದ್ದು. ಬಟ್ ಲೇಟರ್ ಆನ್ ವೆನ್ ವಿ ಕೇಮ್ ಹಿಯರ್, ಕತೆ ವಾಸ್ ಲೈಕ್ ಅಲ್ಟಿಮೇಟ್. ಐ ಫೆಲ್ಟ್ ನಾನು ತೊಗೊಂಡಿರೋ ಡಿಸಿಷನ್ ಇಸ್ ಅಲ್ಟಿಮೇಟ್ ಅನ್ನೋ ಥರ ಆಮೇಲೆ ಫೀಲ್ ಆಗಿದ್ದು.